ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಭಾರತದಲ್ಲಿರುವ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಫ್ಯಾಕ್ಟ್ ನಂಬರ್ 1, ಲೂನಾರ್ ಲೇಕ್. ಮಹಾರಾಷ್ಟ್ರದಲ್ಲಿರುವ ಈ ಸುಂದರ ಸರೋವರ ಬರೋಬ್ಬರಿ 52,000 ವರ್ಷಗಳ ಹಿಂದೆ ಒಂದು ಆಕಾಶದಿಂದ ಬಿದ್ದಂಥ ಉಲ್ಕೆಯಿಂದ ಹುಟ್ಟಿದಂಥ ಸರೋವರವಾಗಿದೆ. ಫ್ಯಾಕ್ಟ್ ನಂಬರ್ 2, ಚೆಸ್. ಈ ಆಟವನ್ನು ಬೇರೆ ದೇಶದವರು ಕಂಡುಹಿಡಿದಿದ್ದಾರೆ ಅಂದ್ಕೊಂಡಿದ್ದೀವಿ, ಆದರೆ ಇದನ್ನು ಮೊದಲು ಆಡಿದ್ದು ನಮ್ಮ ದೇಶದಲ್ಲೇ. ಇದನ್ನು ಮೊದಲು ಚತುರಂಗ ಅಂತ ಕರಿತಾ ಇದ್ರು. ಇದನ್ನು ಬರೋಬ್ಬರಿ 6ನೇ ಶತಮಾನದಲ್ಲಿ ಆಡಲಾಗಿದೆ ಎನ್ನಲಾಗುತ್ತೆ. ಫ್ಯಾಕ್ಟ್ ನಂಬರ್ 3, ಪ್ಲಾಸ್ಟಿಕ್ ಸರ್ಜರಿ. ಈ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಲು ಸೌತ್ ಕೊರಿಯಾ, ಮೆಕ್ಸಿಕೋ, ಬ್ರೆಜಿಲ್ನಂಥ ದೇಶಗಳು ತುಂಬ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಹೊಂದಿದ್ದಾವೆ. ಆದರೆ ಇದನ್ನು ಮೊಟ್ಟ ಮೊದಲಿಗೆ ಮಾಡಿದ್ದು ನಮ್ಮ ದೇಶದಲ್ಲಿಯೇ. ಇದನ್ನು ಸುಮಾರು ಕ್ರಿಸ್ತಪೂರ್ವ 600ರಲ್ಲಿಯೇ ಸುಶ್ರುತ ಮುನಿ ಅನ್ನೋ ಒಬ್ಬ ವೈದ್ಯ ತನ್ನ ಸುಶ್ರುತ ಸಂಹಿತ ಅನ್ನೋ ಪುಸ್ತಕದಲ್ಲಿ ವಿವರಿಸಿದ್ದಾನೆ. ಫ್ಯಾಕ್ಟ್ ನಂಬರ್ 4, ಬದ್ಲಾ ಸೋಲಾರ್ ಪಾರ್ಕ್. ಇದು ವಿಶ್ವದಲ್ಲಿ ಅತಿ ದೊಡ್ಡ ಸೋಲಾರ್ ಪವರ್ ಪ್ಲ್ಯಾಂಟ್ ಆಗಿದ್ದು, ಇದು ನಮ್ಮ ದೇಶದ ರಾಜಸ್ಥಾನ್ ರಾಜ್ಯದಲ್ಲಿದೆ. ಇದು ಸುಮಾರು 2245 ಮೆಗಾ ವೋಲ್ಟ್ನಷ್ಟು ಕರೆಂಟ್ ಉತ್ಪತ್ತಿ ಮಾಡುತ್ತದೆ. ಇದನ್ನು 14,000 ಎಕರೆದಷ್ಟು ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಫ್ಯಾಕ್ಟ್ ನಂಬರ್ 5, ತಾಜ್ ಮಹಲ್. ನಿಮ್ಗೆ ಗೊತ್ತಿರಬಹುದು, ಜಗತ್ತಿನ 7 ಅದ್ಭುತಗಳಲ್ಲಿ ಇದು ಒಂದು ಅಂತ. ಇದು ದಿನಕ್ಕೆ 3 ರಿಂದ 4 ಬಾರಿ ತನ್ನ ಬೇರೆ ಬೇರೆ ಬಣ್ಣದಲ್ಲಿ ಕಾಣುತ್ತದೆ. ಇದು ಬೆಳಗ್ಗೆ ಮತ್ತು ಸಂಜೆ ಗುಲಾಬಿ ಮತ್ತು ಕೇಸರಿ ಬಣ್ಣದಲ್ಲಿ ಕಂಡರೆ ಮಧ್ಯಾಹ್ನ ಹೊಳೆಯುವ ಬಿಳಿ ಬಣ್ಣದಲ್ಲಿ ಕಾಣುತ್ತದೆ. ಇನ್ನು ರಾತ್ರಿ ಹೊತ್ತಿನಲ್ಲಿ ಸೊಗಸಾದ ಚಂದ್ರನ ಬೆಳದಿಂಗಳ ಹಾಗೆ ಕಾಣುತ್ತದೆ. ಇನ್ನು ದುಃಖದ ಸಂಗತಿ ಎಂದರೆ ಇದು ದಿನದಿಂದ ದಿನಕ್ಕೆ ಪೊಲ್ಯೂಷನ್ ಕಾರಣದಿಂದ ತನ್ನ ಹೊಳೆಯುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆ. ಫ್ಯಾಕ್ಟ್ ನಂಬರ್ 6, ಶಾಂಪೂ. ಈ ಶಾಂಪೂ ಅನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ್ದು ನಮ್ಮ ದೇಶದಲ್ಲೇ. ಅಷ್ಟೇ ಅಲ್ಲದೆ ಶಾಂಪೂ ಅನ್ನೋ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಹಿಂದಿಯಲ್ಲಿ ಚಂಪೋ ಎಂದು ಕರೆಯುತ್ತಿದ್ದರು. ಫ್ಯಾಕ್ಟ್ ನಂಬರ್ 7, ಕ್ಲೀನೆಸ್ಟ್ ಸಿಟಿ. ನಮ್ಮ ದೇಶದ ಮಧ್ಯಪ್ರದೇಶ ರಾಜ್ಯದಲ್ಲಿರುವ ಇಂಡೋರ್ ಅನ್ನೋ ಸಿಟಿಯು ಸುಮಾರು 8 ವರ್ಷದಿಂದ, ಅಂದರೆ 2017ರಿಂದ 2024ರವರೆಗೆ ಅತಿ ಸ್ವಚ್ಛವಾದ ನಗರವೆಂದು ದಾಖಲೆಯನ್ನು ಮಾಡಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ನೀವು ನಮ್ಮ ರಾಜ್ಯದಲ್ಲಿರುವ ಅತಿ ಸ್ವಚ್ಛವಾದ ನಗರ ಯಾವುದೆಂದು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಎಫರ್ಟ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.